ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲ್ದ ಮಾತಾಡ್ತಾ ಇರೋದು. ವೀಕ್ಷಕರೇ, ನಾನೀಗ ಶಿವಮೊಗ್ಗ ನಗರದ ಹೊಸಮನೆಯ 3ನೇ ಕ್ರಾಸ್ ಬಂದಿದ್ದೀನಿ. ಇಲ್ಲಿ ಕಾಮಾಕ್ಷಿ ಪ್ರಸನ್ನ ಶ್ರೀ ದೊಡ್ಡಮ್ಮ ಜಲದುರ್ಗಮ್ಮ ದೇವಾಲಯ ಸಮಿತಿ ಇದೆ. ಇಲ್ಲಿ ನೂತನವಾಗಿ ನಿರ್ಮಿಸಿರುವ ಗರ್ಭಗುಡಿಯಲ್ಲಿ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ದಿನಾಂಕ 25/6/2026 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ 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 ವಿದ್ಯಾಭಿನವ ವಿದ್ಯಾರಣ್ಯ ಭಾರತೀ ಸ್ವಾಮಿಗಳು ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ಇವರು ಅಮೃತಾಸ್ತ್ರ ನೆರವೇರುತ್ತೆ. ವೀಕ್ಷಕರೇ, ಇದು ಬಹಳ ಪ್ರಸಿದ್ಧಿ ಪಡೆದಂಥ ಒಂದು ದೇವಸ್ಥಾನ ಆಗಿರುತ್ತೆ. ಬಹಳ ವರ್ಷಗಳಿಂದ ದೇವಸ್ಥಾನ ಇದೆ. ಇಲ್ಲಿ ಅಮ್ಮನವ್ರ ಮೂರ್ತಿನ ಮತ್ತೆ ಹೊಸದಾಗಿ ಸ್ಥಾಪನೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮಗೆ ಒಂದು ಪ್ರಯತ್ನ ಮಾಡಲಿಕ್ಕಾಗಿ ಒಂದು ವಿಡಿಯೋ ಮಾಡ್ತಾರೆ. ವೀಕ್ಷಕರೇ, ತಪ್ಪದೆ ಎಲ್ಲರೂ 25 ತಾರೀಕು ಬಂದು ಅಮ್ಮನವ್ರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಮತ್ತು ವೀಕ್ಷಕರು, ಇಲ್ಲಿ ಕಮಿಟಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅದೇ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ಅಂತ ಹಾಂ ಮಾತಾಡ್ತಾರೆ, ಯೂಸ್ ಮಾತಾಡ್ತಾರೆ ಸರ್. ಬರ್ರಿ ಅಣ್ಣ, ಬನ್ನಿ ಅಣ್ಣ ಬರ್ರಿ. ಕಾರ್ಯದರ್ಶಿ ಇವೆಲ್ಲ ಗೌರವ ಮುಂಚೆಯಿಂದೆಲ್ಲ ನಡೆಸ್ಕೊಂಬಂದಿರಲ್ಲ. ಕಮಿಟಿಯ ಎಲ್ಲ ಸದಸ್ಯರುಗಳು, ಮುಖ್ಯ ಸದಸ್ಯರುಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವು ಕೂರ್ರಿ ಬರ್ರಿ, ನೀವೇ ಬರ್ರಿ ಸರ್. 25 ತಾರೀಕು ಏನೇನು ಕಾರ್ಯಕ್ರಮ ನಡೆಯುತ್ತೆ ಸರ್ ಇಲ್ಲಿ? ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿರುವ ಶ್ರೀ ಕಾಮಾಕ್ಷಿ ದೊಡ್ಡಮ್ಮ ಜಗದ ದೇವಾಲಯ ಸಮಿತಿ, ಆ ಸಮಿತಿಯಿಂದ ಸುಮಾರು 300 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಕಟ್ಟಿದ್ದೀವಿ. ಇದರಲ್ಲಿ ದಾನಿಗಳು ಮತ್ತು ಸಹಕಾರ ಮತ್ತು ಸಂದೀಪು ಮತ್ತು ಸಮಿತಿಯವರು ಮತ್ತು ಅನೇಕ ದಾನಿಗಳ ಪ್ರಕಾರಕ್ಕೆ ಅದಕ್ಕೆ ಗರ್ಭಗುಡಿ ಕಟ್ಟಿದ್ದೀವಿ. 40 ಲಕ್ಷ ರೂಪಾಯಿದ ಕಲ್ಲಿನ ಕಟ್ಟಡ, ಸುಮಾರು 6 ವರ್ಷ ಇರುವಂಥ ಒಂದು ಗರ್ಭಗುಡಿ ಕಟ್ಟಿದ್ವಿ. ಈ ಗರ್ಭಗುಡಿಗೆ 25ನೇ ತಾರೀಕು ಹೇಳ್ತಾರೆ, ಕೇಳ್ತಾ ಇರ್ತಾನ ಕೂಡಲಿ ಸ್ವಾಮೀಜಿಯವರಾದಂಥ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿಗಳಿಂದ ಅಮೃತಾಸ್ತ್ರದಿಂದ ಅವತ್ತು ಪುನರ್ ಪ್ರತಿಷ್ಠಾಪನೆ ಆಗುತ್ತೆ. 24ನೇ ತಾರೀಕು ಸಂಜೆ ದುರ್ಗಡಿಯಲ್ಲಿ ಸೀತಾರಾಮ ಕಲ್ಯಾಣ ಮಂದಿರದಲ್ಲಿ ಗಂಗೆ ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಗಂಗೆಗೆ ತಂದು ಇಲ್ಲಿ ದೇವಸ್ಥಾನ ಒಳಗಡೆ ಇದು ಮಾಡ್ಕೊತೀವಿ. 25ನೇ ತಾರೀಕು ಬೆಳಗ್ಗೆ ಗಂಗೆ ಪೂಜೆ ನಂತರ ಮತ್ತು ಗೋ ಪೂಜೆ ನಂತರ ಮತ್ತು ಸ್ವಾಮೀಜಿಯವರಿಂದ ಅಮೃತಾಸ್ತ್ರದಿಂದ ದೇವಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ. ಈ ದೇವಿಯ 300 ವರ್ಷಗಳ ಇತಿಹಾಸ ಇದೆ, ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ. ಮತ್ತು ಅದೇ ರೀತಿ ಅಭಿವೃದ್ಧಿ ಆಗ್ತದೆ. ಎಲ್ಲರ ಭಕ್ತಾದಿಗಳ ಸಹಕಾರ ನಡೀತದೆ. ಇದಕ್ಕೆ ಈ ಸಾಜೋಡಿ ಸಮಾಜ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಮತ್ತು ಯುವಕ ಸಂಘ, ಮಹಿಳಾ ಸಂಘ, ಮಹೇಶ್ವರ ಸಂಘ ಮತ್ತು ಗಣಪತಿ ದೇವಸ್ಥಾನ ಮತ್ತು ಮೋಹನ್ ಕುಮಾರು ಮತ್ತು ರಘು ಅವರು, ಮಹೇಶ್ವರ ದೇವಸ್ಥಾನದವರು ಎಲ್ಲರೂ ಸಹ ಶಿವಮೊಗ್ಗ ಸಹಾಯ ಸಂಘದ ಅವರು ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ. ಇಲ್ಲಿ ಇಡೀ ಸಮಾಜ ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ್ಭುತವಾಗಿ ಇವರು ಭಕ್ತಾದಿಗಳು ಸಹ ಸಹಕಾರ ಕೊಡಬೇಕು ಅಂತೇಳಿ ನಾನು ಭಕ್ತಾದಿಗಳಲ್ಲಿ ವಿನಿಯೋಗ ಮಾಡ್ತೀನಿ. ಓಕೆ ವೀಕ್ಷಕರು, ಕೇಳಿದ್ರಲ್ಲ, ಕಮಿಟಿ ಎಲ್ಲ ಸದಸ್ಯರು ಇವರಲ್ಲಿ ಹಾಜರಿದ್ದಾರೆ. ಅವರೆಲ್ಲ ಕಾರ್ಯಕ್ರಮ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಎಲ್ಲರೂ ಅದು ಬನ್ನಿ. ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಭಾಳ ವಿಶೇಷವಾಗಿದೆ. ನೀವೆಲ್ಲರೂ ಬಂದು ದೇವಸ್ಥಾನಕ್ಕೆ ತನುಮನ ಸಹಾಯವನ್ನು ಮಾಡಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವ್ರ ಪ್ರಸಾದ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ವೀಕ್ಷಕರೇ. ಓಕೆ ವೀಕ್ಷಕರೇ, ನಮಸ್ಕಾರ. ಮತ್ತು 24ಕ್ಕೆ ಬಂದು ಭೇಟಿಯಾಗೋಣ. ಎಲ್ರಿಗೂ ಶುಭವಾಗಲಿ.